ಯಾರಿಗೂ ಅಸಮಾಧಾನ ಇಲ್ಲ, ಎಲ್ಲರಿಗೂ ಪ್ರಾತಿನಿಧ್ಯವನ್ನ ಕೊಡಲಾಗಿದೆ ಅನ್ನೋದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಮಾತು. ಪಾಪ ಅಸಮಾಧಾನಿತರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಹಲವರು ಮಾಧ್ಯಮ ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಅದ್ಯಾವುದನ್ನು ಬಿಕೆ ಹರಿಪ್ರಸಾದ್ ಅವರು ಗಮನಿಸಿಲ್ವೋ ಅಥವಾ ಗಮನಿಸಿರದ ರೀತಿ ಮಾತನಾಡ್ತಿದ್ದಾರೋ ಗೊತ್ತಿಲ್ಲ. ಇನ್ನು ಕೆಪಿಸಿಸಿ ಅಧ್ಯಕ್ಷರಿಗೆ ಒತ್ತಡವನ್ನ ಹಾಕುವಂತಹ ಕೆಲಸವನ್ನ ದಿನೇಶ್ ಗುಂಡೂರಾವ್ ಅವರ ಬೆಂಬಲಿಗರು ಮಾಡಿದ್ದಾರೆ. ದಿನೇಶ್ ಗುಂಡೂರಾವ್ ಅವರ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕೆಪಿಸಿಸಿ ಭವನದ ಮುಂಭಾಗದಲ್ಲಿ ಹೋರಾಟವನ್ನ ನಡೆಸಿದ್ದಾರೆ. ದಿನೇಶ್ ಗುಂಡೂರಾವ್ ಅವರನ್ನ ಯಾಕೆ ಸಚಿವ ಸ್ಥಾನದಿಂದ ಕೈಬಿಟ್ರಿ, ಅವ್ರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ವಾರ್ನಿಂಗ್ ಅನ್ನ ಕೊಟ್ಟರು. ಈ ವೇಳೆ ನಿಮ್ಮ ಯಾವುದೇ ಬೇಡಿಕೆ ತಾಳ್ಮೆಯಿಂದ ಪ್ರಶ್ನೆ ಮಾಡಿ, ಈ ರೀತಿಯಾಗಿ ವರ್ತನೆ ಮಾಡೋದು ಪಕ್ಷದ ದೃಷ್ಟಿಯಿಂದ ಸರಿಯಲ್ಲ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರ ಬೆಂಬಲಿಗರಿಗೆ ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರು ವಾರ್ನಿಂಗ್ ಕೊಟ್ಟಂತಹ ಪ್ರಸಂಗ ಕೂಡ ನಡೆದಿದೆ. ನೀವು ದಿನೇಶ್ ಗುಂಡೂರಾವ್ ಬಗ್ಗೆ ನನಗೇನು ಹೇಳೋದು ಬೇಕಾಗಿಲ್ಲ. ನಾವೆಲ್ಲ ಅವ್ರ ತಂದೆ ಜೊತೆ ಈಗ ಮುಂಚೆ ಹೇಳೋದು ಕೇಳಿದ್ರಿ. ಅವ್ರಿಗಾಗಿಲ್ಲ ನಾನು ನೀವೆಲ್ಲ ಹೇಳಿರೋದನ್ನ ನಾನು ರಾಹುಲ್ ಗಾಂಧಿ ಅವ್ರಿಗೆ ಗಮನಕ್ಕೆ ತರ್ತೀನಿ. ಅವ್ರು ಏನ್ ತೀರ್ಮಾನ ತಗೊಳ್ತಾರೆ ಅದನ್ನು ಸಹ ನಿಮ್ಗೆ ಹೇಳ್ತೀನಿ. ನಮಗೆ ಇರೋದು 140 ಶಾಸಕರಿದ್ದಾರೆ. 140 ಶಾಸಕರಲ್ಲಿ ನಾವು ಮಂತ್ರಿ ಮಾಡಕ್ಕಾಗೋದು 34 ಜನಕ್ಕೆ ಮಾತ್ರ. ಅವಕಾಶಗಳು ಎಲ್ರಿಗೂ ಸಿಗೋದಿಲ್ಲ. ನಾನು 53 ವರ್ಷದಿಂದ ಈ ಪಾರ್ಟಿನಲ್ಲಿ ಇದ್ದೀನಿ. ಸೋನಿಯಾ ಗಾಂಧಿ ಅವರು ನಮ್ಗೆಲ್ಲ ಅಧಿಕಾರಕ್ಕೆ ತಂದುಕೊಟ್ರು, ಪ್ರಧಾನಮಂತ್ರಿ ಆದ್ರ ಆಯ್ತು ಅದನ್ನೆಲ್ಲ ಆಮೇಲೆ ನೋಡ. ನಾನು 53 ವರ್ಷದಿಂದ ಇದ್ದೀನಿ. ಪಕ್ಷ ಬಹಳ ಮುಖ್ಯ. ನಿಮ್ಮ ಅನಿಸಿಕೆಗಳನ್ನ ನಾನು ಕೇಳಿದ್ದೀನಿ. ಯಾರ ಬಗ್ಗೆನೂ ನೀವು ಧಿಕ್ಕಾರ ಹಾಕೋದಿಲ್ಲ. ನಿಮ್ಮ ಬೇಡಿಕೆನ ನೀವು ಕೇಳಿ, ನಾನು ಒಪ್ಕೊಳ್ತೀನಿ. ನಿಮ್ಗೆ ಅನ್ಯಾಯ ಆಗಿದೆ ಅದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ಯಾರು ಧಿಕ್ಕಾರ ಹಾಕೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ ಕಚೇರಿ. ನೀವೇನೆಲ್ಲ ಹೇಳ್ತೀನಿ ಒಂದೊಂದು ಗಂಟೆ ಇಬ್ಬರು ಮಾತಾಡಿ ನಾನು ಕೇಳ್ತೀನಿ. ಆದ್ರಿಂದ ಗಾಂಧಿನಗರ ಅವರು ನಮ್ಗೆ ಒಂದು ಬೇಡಿಕೆನ ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಅದನ್ನ ನಾನು ಇವತ್ತು ಸಾಯಂಕಾಲನೇ ರಾಹುಲ್ ಗಾಂಧಿ ಅವ್ರಿಗೂ ಕಳಿಸ್ಕೊಡ್ತೀನಿ, ಕೆ.ಸಿ. ವೇಣುಗೋಪಾಲ್ ಅವ್ರಿಗೆ ಕಳಿಸ್ತೀನಿ, ಮತ್ತೆ ನಮ್ಮ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕಳಿಸ್ತೀನಿ. ಅವ್ರು ಹೇಳಿದ್ರೆ ನಾನು ಪುನಃ ದಿನೇಶ್ ಗುಂಡೂರಾವ್ ಮಾತಾಡ್ತೀನಿ. ದಿನೇಶ್ ಗುಂಡೂರಾವ್ ನಾನು ರಾಜಕೀಯಕ್ಕೆ ಬಂದಾಗ ತಂದೆ ಜೊತೆಗೆ ಇನ್ನೂ ಅವರು 6 ತಿಂಗಳು ಮಗು. ಆದ್ರಿಂದ ನನಗೆ ಇವೆಲ್ಲ ಹೇಳ್ಬಿಟ್ಟಿದ್ರೆ ಎಲ್ಲರಿಗೂ ಗೊತ್ತಿದೆ. ನೀವು ಬಂದಿದ್ದೀರಿ, ಬಹಳ ಸ್ವಾಗತ. ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದಿದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.